Hello some people, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನೀವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದಂಗೆ ನಾನು ಕುಂದಾಪುರ ಅಂದೇನು ಕಿರಿಮಂಜೇಶ್ವರ ಹತ್ರ ಬಂದಿದ್ದ ತಕ್ಷಣ ಆ್ಯಕ್ಚುಲಿ ಸಿದ್ದಾಪುರ ಹತ್ರ ಇದ್ದಾಗೇ ಗೋಪ್ರೋ ವರ್ಕ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿತ್ತು. ಬ್ಯಾಟ್ರಿ ಇಶ್ಯೂ ಆದ್ದರಿಂದ ನಾನು ಎಷ್ಟೇ ರೀಚಾರ್ಜ್ ಮಾಡಿದ್ರು ಬ್ಯಾಟ್ರಿನ ತಿರ್ಗಾ ಅದನ್ನು ಸ್ಟಾರ್ಟ್ ಮಾಡ್ತಿದ್ದಂಗೆ ಅದು ನಿಲ್ಲಾಗ್ತಿತ್ತು. ಏನಂದರೆ 90% ಚಾರ್ಜಿಂಗ್ ತೋರಿಸ್ತಾ ಇತ್ತು, ತಿರ್ಗಾ 3% ಆಗ್ತಾಯಿತ್ತು. ಪ್ಲಸ್ ರೆಕಾರ್ಡ್ ಒಂದು 10 ಸೆಕೆಂಡ್ಸ್ ಆಗ್ತಾಯಿತ್ತು, ತಿರ್ಗಾ ಆಫ್ ಆಗಿಬಿಡೋದು. ತಿರ್ಗಾ ನೋಡಿದ್ರೆ ಒಂದು ಮಿನಿಟ್ದು ರೆಕಾರ್ಡೆಡ್ ವೀಡಿಯೋ ಇರ್ತಿತ್ತು, ಬಟ್ ಅದರಲ್ಲಿ 10 ಸೆಕೆಂಡ್ಸ್ ಮಾತ್ರ ವೀಡಿಯೋ ಇರ್ತಿತ್ತು, ಇನ್ನೆಲ್ಲ ಬ್ಲ್ಯಾಂಕ್ ಆಗಿರ್ತಾಯಿತ್ತು. ಸೊ ಈ ಥರ ಸುಮಾರು ಇಶ್ಯೂಸ್ ಆಯಿತು. ಅವತ್ತು ಈವ್ನಿಂಗು ಕಿರಿಮಂಜೇಶ್ವರಲ್ಲಿ ನನ್ನ ಫ್ರೆಂಡ್ ಕಾರ್ತಿಕ್ ಅಂತ ತೋರಿಸಿದ್ನಲ್ಲ, ಅವ್ರ ಮನೆಯಲ್ಲೇ ಉಳ್ಕೊಂಡು ಬೆಳಿಗ್ಗೆ ಕಿರಿಮಂಜೇಶ್ವರದಿಂದ ನನ್ನ ಪ್ಲ್ಯಾನ್ ಇದ್ದಿದ್ದು ಮುರುಡೇಶ್ವರ, ಹೊನ್ನಾವರ ಆ್ಯಂಡ್ ದೆನ್ ಸಾಗರ ಆ್ಯಂಡ್ ಶಿವಮೊಗ್ಗ ಆ್ಯಂಡ್ ಬೆಂಗಳೂರಿಗೆ ಬರಬೇಕು ಅಂತ. ಸೊ ಅವತ್ತಿನ ರೈಡ್ ಸೂಪರಾಗಿ ಆಯಿತು. ಬಟ್ ಏನಂದರೆ ಅಲ್ಲಲ್ಲಿ ಮಾತ್ರ ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ, ಯಾಕಂದರೆ ಈ ಇಶ್ಯೂಸ್ ಇರೋ ನಾನು ರೆಕಾರ್ಡ್ ಆಗಿದೆ ಬಿಡು ಅಂತಲೇ ರೆಕಾರ್ಡ್ ಮಾಡಿದ್ದೀನಿ, ಬಟ್ ಸ್ವಲ್ಪ ಮಾತ್ರ ರೆಕಾರ್ಡ್ ಆಗಿದೆ. ಸೊ ಅದನ್ನು ಮಾತ್ರ ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ಅಂಡ್ರೆಸ್ಟ್ ಎವ್ರಿಥಿಂಗ್ ನೀವು ಮೊಬೈಲಲ್ಲಿ ಏನೇನು ಶೂಟ್ ಮಾಡಿದ್ದೀನಿ ಅದನ್ನು ಅವಂತೂ ಚೆನ್ನಾಗಿ ಫುಟೇಜಸ್ ಬಂದಿದೆ, ಅವೆಲ್ಲ ನೀವು ನೋಡ್ಬೋದು. ಸೊ ಫಸ್ಟ್ಗೆ ನಾನು ಕಿರಿಮಂಜೇಶ್ವರದಿಂದ ಬೆಳಿಗ್ಗೆನೇ ಒಂದು 6 o'clock ಹಂಗೆ ಎದ್ಬಿಟ್ಟು ಬೇಗ ಹೊರಟೆ, ಯಾಕಂದರೆ ನಾನು ಸಂಜೆ ಒಳಗೆ ನಾನು ಬ್ಯಾಂಗ್ಳೂರು ರೀಚ್ ಆಗಬೇಕಾಗಿತ್ತು. ಅದರಿಂದ ಕಿರಿಮಂಜೇಶ್ವರದಿಂದ ಒಂದು 6 o'clockಗೆ ಬಿಟ್ಟೆ. ಸೊ ನಿನ್ನೆ ಕೊಲ್ಲೂರಿಂದ ಹೊರಟು ಅಲ್ಲೆಲ್ಲ ಒಂದು 2-3 ಪ್ಲೇಸಸ್ ನೋಡಿಕೊಂಡು ಕುಂದಾಪುರ ಮೇಲೆ ಕಿರಿಮಂಜೇಶ್ವರ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಕಿರಿಮಂಜೇಶ್ವರದ ಹತ್ರ ನನ್ನ ಫ್ರೆಂಡ್ ಒಬ್ಬ ಕಾರ್ತಿಕೇಯ ಹೆಬ್ಬಾರ್ ಅಂತ, ನಿನ್ನೆ ಕಿರಿಮಂಜೇಶ್ವರ ಬೀಚ್ಗೆ ಹೋದಾಗ ನಾನು ತೋರಿಸಿದ್ನಲ್ಲ, ಅವನೇ ಕಾರ್ತಿಕೇಯ ಹೆಬ್ಬಾರ್ ಅಂತ ನನ್ನ ಫ್ರೆಂಡು. ಸೊ ಅವ್ರ ಮನೆಗೆ ಬಂದೆ. ಅದಾದಮೇಲೆ ಹೋಗೋಣ ಅಂದ್ಕೊಂಡು ಮುರುಡೇಶ್ವರ, ಬಟ್ ಬೀಚ್ಗೆ ಹೋಗಿ ಆ್ಯಂಡ್ ದೆನ್ ಅವ್ರ ತೋಟಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಅಲ್ಲೇ ಉಳ್ಕೊಂಡಿದ್ದೆ. ಇವತ್ತು ಟೆನಿಕಾಸ್ಟ್ ನಾನು ಬ್ಯಾಂಗ್ಳೂರು ರಿಟರ್ನ್ ಆಗಬೇಕು. ಸೊ ಇದೇ ಹೈವೇಲಿ ಬರ್ತಾಯಿದೆ. ಈಗ ಮುರುಡೇಶ್ವರ ಎಂಟ್ರಿ ಇದು. ಈ ಕಡೆ ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ, ಈ ಕಡೆ ಹೋದರೆ ಮುರುಡೇಶ್ವರ ದೇವಸ್ಥಾನಕ್ಕೆ ರೋಡ್ ಆ್ಯಂಡ್ ದೆನ್ ಬೀಚ್ ಕಡೆ ಹೋಗ್ಬೋದು. ಸೊ ಲೆಟ್ಸ್ ಗೋ. ಆ್ಯಂಡ್ ಇವತ್ತು ಎಂಥ ಒಳ್ಳೆ ದಿನ ಅಂದರೆ ಇವತ್ತು ಶಿವರಾತ್ರಿ ಆ್ಯಕ್ಚುಲಿ. ಸೊ ಎಲ್ಲ ನೋಡಿ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ನಾನು ಕೋಇನ್ಸಿಡೆನ್ಸ್ ಆಗಿ ಇವತ್ತೇ ಮುರುಡೇಶ್ವರ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ವೆರಿ ಗುಡ್. ನೋಡಿ ಜನ ಎಲ್ಲ ಬರಿಕಾಲಲ್ಲಿ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಇನ್ನೊಂದು ಸ್ವಲ್ಪ ದೂರ ಇದೆ, ಇನ್ನೊಂದು 1-2 ಕಿಲೋಮೀಟ್ರ್ ಇರಬೇಕಷ್ಟೇ ದೇವಸ್ಥಾನ. ವಾವ್, ನೋಡಿ ಇದೇ ಎಂಟ್ರೆನ್ಸ್. ಇದನ್ನು ಗೋಪ್ರೋ ಕ್ಯಾಪ್ಚರ್ ಮಾಡಿದ್ರೆ ಶಿವನ ದಯೆಯಿಂದ ನೋಡೋಣ. ಸೂಪರಾಗಿ ಕಾಣಿಸ್ತಾ ಇದೆ ಮಾತ್ರ. ದರ್ಶನಕ್ಕೆ ಆಗಲ್ಲ, ಈ ಲಗೇಜೆಲ್ಲ ಇಟ್ಕೊಂಡು ಎಲ್ಲಿಡೋದು, ಲಗೇಜೆಲ್ಲ ಇಟ್ಟು ಮೇಲೆ ಹೋಗಿ ಬರೋಕ್ಕಾಗಲ್ಲ. ನೆನ್ನೆ ಬಂದು ರಾತ್ರಿ ಸ್ಟೇ ಮಾಡಿದರೆ ಬೆಳಗ್ಗೆನೇ ದರ್ಶನಕ್ಕೆ ಹೋಗ್ಬೋದಾಗಿತ್ತು, ಬಟ್ ನೋಡೋಣ. ಪ್ಲಸ್ ಇವತ್ತು ಶಿವರಾತ್ರಿ ಆದ್ದರಿಂದ ಕ್ರೌಡು ಅಷ್ಟೇ ಹೆವಿ ಇರುತ್ತೆ. ಸೊ ಹೋಗಿ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಬೀಚ್ ಕಡೆ ಹೋಗಿ ನೋಡಿಕೊಂಡು ಹೊರಡೋಣ. ಮುರುಡೇಶ್ವರ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಒನ್ ಆಫ್ ದ ಬ್ಯೂಟಿಫುಲ್ ಬೀಚಸ್. ಅಲ್ಲೂ ಅಷ್ಟೇ ಗೋಪ್ರೋ ಹೋಗಬೇಕಾದ್ರೆ ಆ್ಯಕ್ಚುಲಿ ರೆಕಾರ್ಡ್ ಆಗ್ತಿದೆ ಬಿಡು ಅಂತ ಅಂದ್ಕೊಂಡೆ ದೇವಸ್ಥಾನ ಎಂಟ್ರಿ ಕೊಟ್ಟಿದ್ದ ತಕ್ಷಣ, ಬಟ್ ಯಾವುದು ಗೋಪ್ರೋ ಫುಟೇಜಸ್ ಯಾವುದು ಸರಿಯಾಗಿ ಬಂದಿಲ್ಲ. ಆ್ಯಂಡ್ ಅಲ್ಲಿ ನಾನು ಗೋಪ್ರಲ್ಲಿ ಬಂದಿದೆ ಬಿಡು ಅಂತ ಆದಷ್ಟು ಮೊಬೈಲಲ್ಲೂ ಕ್ಯಾಪ್ಚರ್ ಮಾಡಲಿಲ್ಲ. ಜಸ್ಟ್ ಅಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡು ಅಲ್ಲಿ ಜಸ್ಟ್ ಆ್ಯಂಬಿಯನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ನಿಂತ್ಕೊಂಡೆ. ಒಂದು ಸ್ವಲ್ಪ ಮಾತ್ರ ಅದು ಲ್ಯಾಂಡ್ಸ್ಕೇಪಲ್ಲಿ ಮಾತ್ರ ಒಂದು ಸ್ವಲ್ಪ ಪೋರ್ಟ್ರೇಟಲ್ಲೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ ನೋಡಿ. ಆ್ಯಂಡ್ ಕ್ರೌಡ್ ಜಾಸ್ತಿ ಇತ್ತು, ಎಕ್ಸ್ಪೆಷಲಿ ಅದು ಶಿವರಾತ್ರಿ ಆದ್ದರಿಂದ ಕ್ರೌಡ್ ಎಷ್ಟು ಜನ ಇತ್ತು ಅಂದರೆ ಅಷ್ಟು ಜನ ಇತ್ತು. ಆ್ಯಂಡ್ ಎಷ್ಟೋ ಜನ ಪಾದಯಾತ್ರೆಯಿಂದ ಬರ್ತಾಯಿದ್ರು. ಕುಂದಾಪುರದಿಂದ ಮುರುಡೇಶ್ವರಗೂ ಪಾದಯಾತ್ರೆ ಇತ್ತಂತೆ, ಸಖತ್ ಜನ ಇದ್ದರು. ನಂದು ಅನ್ಎಕ್ಸ್ಪೆಕ್ಟೆಡ್, ಅದು ನನಗೂ ಗೊತ್ತಿರಲಿಲ್ಲ ಶಿವರಾತ್ರಿ ಇದೆ ಅಂತ. ನಾನು ಜಸ್ಟ್ ಕೊಲ್ಲೂರು ಟ್ರಿಪ್ ಹೋಗಿದ್ದೆ, ಅಟ್ ದ ಎಂಡ್ ರೈಟ್ ಪ್ಲೇಸಲ್ಲಿ ನಾನು ಎಂಡ್ ಆದೆ. ಸೊ ಶಿವರಾತ್ರಿ ದಿನ ಮುರುಡೇಶ್ವರಲ್ಲಿ ಅಲ್ಲಿ ಆ ಪ್ಲೇಸ್ಗೆ ಹೋಗಿ ಬಂದಿದ್ದಕ್ಕೆ ಭಾರಿ ಖುಷಿ ಆಯಿತು. ಆ್ಯಂಡ್ ಮುರುಡೇಶ್ವರ ಬೀಚ್ ಆ್ಯಂಡ್ ದೆನ್ ಅಲ್ಲೆಲ್ಲ ಮೂರ್ತಿ ಎಲ್ಲ ನೋಡಿದ್ದಾದಮೇಲೆ ಅಲ್ಲಿಂದ ಹೊನ್ನಾವರ ಬಿಟ್ಟೆ. ಹೊನ್ನಾವರ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂದರೆ ನಾನು ಸ್ವಲ್ಪ ಫೋಟೋಸ್ ನೋಡಿದ್ದೀನಿ. ಆ್ಯಂಡ್ ಇವನ್ ಹೊನ್ನಾವರ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಂದು ಬ್ರಿಡ್ಜ್ ಸಿಗುತ್ತೆ, ಆ ಕಡೆ ಈ ಕಡೆ ಒಂದು ಬ್ಯಾಕ್ ವಾಟರ್ಸ್ ಕಾಣುತ್ತೆ. ಸೂಪರಾಗಿದೆ ಪ್ಲೇಸ್ ಮಾತ್ರ. ಸೊ ಈಗ ಹೊನ್ನಾವರ ರೀಚ್ ಆಗಿದ್ದೀನಿ. ಹೊನ್ನಾವರ ಆ್ಯಕ್ಚುಲಿ ಬ್ಯಾಕ್ ವಾಟರ್ಸ್ಗೆ ಭಾರಿ ಫೇಮಸ್ಸು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಇಲ್ಲಿಂದ. ಟೈಮ್ ಬಂದು 8 o'clock ಆಗಿದೆ. ಒಳ್ಳೆ ಹೈವೇ ಮಾತ್ರ ಸಕ್ಕತ್ತಾಗಿ ಹೊಡೆದೆ. ಈಗ ಹೊನ್ನಾವರದಿಂದ ಅಲ್ಲಿಂದ ಶಿವಮೊಗ್ಗ ರೂಟ್ ತೊಗೋಬೇಕು, ಜೋಗ ಶಿವಮೊಗ್ಗ, ಆದಮೇಲಿಂದ ಬೆಂಗಳೂರು. ಓಕೆ, ಟೈಮ್ ಬಂದು 8:50 ಆಗಿದೆ. ಈಗ 1 hourದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಸೊ 1
ಹೊನ್ನಾವರದಲ್ಲಿ ಬನ್ಸ್ ತಿಂದೆ. ಜಸ್ಟ್ ಆ ಹೋಟೆಲ್ಗೆ ಹೋಗಿ ಒಂದು ಬನ್ಸ್ ಆರ್ಡ್ರ್ ಮಾಡಿದೆ. ಆ್ಯಂಡ್ ನಮ್ಮ ಇನ್ಸ್ಟಾ ಫಾಲೋವರ್ಸ್ ಎಷ್ಟು ಇದರಲ್ಲಿದ್ದಾರೆ ಅಂದರೆ, ಎಷ್ಟು ಫಾಲೋ ಮಾಡ್ತಾಯಿದ್ದಾರೆ ಅಂದರೆ, ನಾನು ಅಲ್ಲಿ ಹೊನ್ನಾವರದಲ್ಲಿದ್ದಾಗ ಬನ್ಸ್ದು ಫೋಟೋ ಹಾಕಿದೆ. ನೀವು ಇದೇ ಹೋಟ್ಲಲ್ಲಿ ಇದ್ದೀರಲ್ಲ ಬ್ರೋ ಅಂತ ಪಿಂಗ್ ಮಾಡಿದ್ರು. ಅಷ್ಟು ಚೆನ್ನಾಗಿ ಫಾಲೋ ಮಾಡ್ತಾಯಿದ್ರು. ಸೊ ಅಲ್ಲಿ ಬನ್ಸ್ ತಿನ್ಕೊಂಡು ಅಲ್ಲಿಂದ ಬಿಟ್ಟಿದ್ದು ಒಂದು 8:30 9ಕ್ಕೆ. ಇಲ್ಲೊಂದು ಸ್ವಲ್ಪ ಬನ್ಸ್ ಚೆನ್ನಾಗಿರುತ್ತೆ ಅಂತ ಬನ್ಸ್ ತಿನ್ಕೊಂಡೆ. ಈಗ ಬ್ರೇಕ್ಫಾಸ್ಟ್ ಆಗಿದೆ. 8:50 ಇಲ್ಲಿಂದ ಜೋಗೊಂದು 70 ಕಿಲೋಮೀಟರ್ಸ್ ಇದೆ. ಆರಾಮ್ಸೆ ಹೋಗೋಣ. 400 ಕಿಲೋಮೀಟರ್ಸ್ ಇದೆ ಮನೆ. ಸಂಜೆ ಒಳಗೆ ಹೊಡಿಬೋದು. ಆರಾಮಾಗಿ ರೈಡ್ ಮಾಡೋಣ. ಫುಲ್ ಒಂಥರ ಘಾಟ್ಸ್ ರೋಡ್ ಇಲ್ಲೆಲ್ಲ. ಈಗ ಸುಮಾರು ಸಾಗರ ಮುಟ್ಟೋವರೆಗೂ ಇದೇ ಥರ ಅನಿಸುತ್ತೆ. ಅಲ್ಲಿಗೆ ಒಂದು 80-90 ಕಿಲೋಮೀಟರ್ಸು ಫುಲ್ಲು ಘಾಟ್ ರೋಡ್ಸೇ. ಬಟ್ ರೋಡ್ ಚೆನ್ನಾಗಿದ್ದಾವೆ. ಏನಂದರೆ ಕರ್ವ್ಸ್ ಈ ಥರ ಜಾಸ್ತಿ ಇರೋದ್ರಿಂದ ಸ್ಲೋ ಆಗಿ ರೈಡ್ ಮಾಡಬೇಕಾಗತ್ತೆ, ಸ್ವಲ್ಪ ಟೈಮ್ ಕನ್ಸ್ಯೂಮ್. ಅದು ಬಿಟ್ಟರೆ ಇನ್ನು ಸಾಗರ ಮುಟ್ಬಿಟ್ರಂತೂ ಇನ್ನು ಫುಲ್ಲು ಸಕ್ಕತ್ತಾಗಿರುತ್ತೆ ರೋಡು. ಅದು ಕಿರಿಮಂಜೇಶ್ವರದಿಂದ ಆ್ಯಕ್ಚುಲಿ ಕುಂದಾಪುರ ಮೇಲೆ ಆಗುಂಬೆ ರೂಟು ಹೋಗ್ಬೋದು. ಬಟ್ ನಾನು ಆ ರೂಟ್ ಆಗಲೇ ರೈಡ್ ಮಾಡಿದ್ದೀನಿ. ಆ್ಯಂಡ್ ಇವನ್ ನಾನು ಮುರುಡೇಶ್ವರ ಬರಬೇಕಾಗಿತ್ತು. ಆದ್ದರಿಂದ ನಾನು ಈ ಕಡೆ ರೂಟ್ ಚೂಸ್ ಮಾಡಿಕೊಂಡೆ. ಈಗ ಮುರುಡೇಶ್ವರ ಹೋಗಿ ತಿರ್ಗಾ ವಾಪಸ್ಸು ಕುಂದಾಪುರ ಹೋಗಿ ಅಲ್ಲಿಂದ ಹೋಗೋದಕ್ಕಿಂತ ಈ ಕಡೆ ಹೋಗೋದೇ ಬೆಸ್ಟು ಅಂದ್ಕೊಂಡೆ. ಸೊ ಈಗ ಮುರುಡೇಶ್ವರ, ಅದಾದಮೇಲೆ ಹೊನ್ನಾವರದಿಂದ ಸಾಗರ ಆ್ಯಂಡ್ ದೆನ್ ಶಿವಮೊಗ್ಗ. ಇದು ಇವತ್ತಿನ ರೂಟು, ಶಿವಮೊಗ್ಗದಿಂದ ಬೆಂಗಳೂರು. ಅದು ಭಾಳ ಖುಷಿ ಆಗ್ತಿರೋದೇನೆಂದರೆ, ಮಹಾಶಿವರಾತ್ರಿ ದಿನ ನಾನು ಮುರುಡೇಶ್ವರ ವಿಸಿಟ್ ಮಾಡಿದೆ. ದರ್ಶನ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಎಷ್ಟು ಜನ ಇದ್ದರು ಅಂದರೆ, ನೀವು ನೋಡಿದ್ರಲ್ಲ ಪಾದಯಾತ್ರೆ ಮಾಡೋ ಜನನೇ ಅಷ್ಟೊಂದು ಜನ ಇದ್ದರು. ಇನ್ನು ಅಲ್ಲಿ ಕ್ಯೂ ನೋಡಿದೆ ಹೋಗಿ ನಾನು. ಸುಮಾರು ಜನ ಎಲ್ಲ ದರ್ಶನಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ವೆಯ್ಟ್ ಮಾಡಿದರೆ ಪಕ್ಕ ಮಧ್ಯಾಹ್ನದಿಂದ ಸಂಜೆವರೆಗೂ ಆಗುತ್ತೆ ದರ್ಶನ. ಆದ್ದರಿಂದ ಟೈಮೂ ಇಲ್ಲ. ಸೊ ಬಿಡೋಣ ಅಂತ ಬಿಟ್ಟಿದ್ದಷ್ಟೇ. ಇದು ಸಂಶಯ ಅಂತ ಜಸ್ಟ್ ಅಲ್ಲಿ ಬೋರ್ಡ್ ನೋಡಿದೆ, ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ನಾನು ಅಬ್ಸರ್ವ್ ಮಾಡಲಿಲ್ಲ, ರೈಟಿಗೆ ಕಾಣಿಸ್ಲಿಲ್ಲ. ನೋಡಿದ್ರೆ ಎಷ್ಟು ಸಕ್ಕತ್ತಾಗಿದೆ. ಒಂದು ಸರಿ ಹೋಗ್ಬರ ನಡೀರಿ. ಬೈಕ್ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಬೈಕ್ ಹೋಗ್ಬೋದಾ? ಶರಾವತಿ ಬ್ರಿಡ್ಜ್. ಸೂಪರ್ ಆಗಿದೆ. ಸೊ ಈಗ ವಾಪಸ್ ಹೋಗೋಣ ಹಂಗೆ. ಇಲ್ಲಿ ವಾಪಸ್ ಹೋಗ್ಬೇಕಾರೆ ಯಾವನ ಗಾಡಿಗಳು ಬಂದರೆ ಹೆಂಗೆ ಅಂತ ಅಷ್ಟೆ. ಓಕೆ ನಡೀರಿ, ವಾಪಸ್ ಹೋಗೋಣ. ಅಲ್ಲಿ ಮೇನ್ ರೋಡಲ್ಲಿ ಸಿಗೋಣ. ಈಗ ಈ ಕಡೆ ನಮಗೆ ರೈಟಲ್ಲಿ ಫುಲ್ ಶರಾವತಿ ನದಿ ಇದೆ. ಅದ್ರ ಮೇಲೆ ಇದ್ದಿದ್ದೆ ಅದು ಬ್ರಿಡ್ಜ್, ಶರಾವತಿ ಬ್ರಿಡ್ಜ್ ಅಂತ, ಶರಾವತಿ ತೂಗು ಸೇತುವೆ. ಜಸ್ಟ್ ಬೋರ್ಡ್ ಕಾಣಿಸ್ತು, ರೈಟಿಗೆ ತಿರುಗಿ ನೋಡ್ತೀನಿ ಬ್ರಿಡ್ಜ್ ಇತ್ತು. ಸೊ ಹಂಗೆ ಸ್ವಲ್ಪ ಹೋಗಿ ಬಂದೆ ಒಂದು ಸಾರಿ. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು.
ಆ್ಯಂಡ್ ಇನ್ನೊಂದು ಇಲ್ಲಿ ಜೋಗ ಹತ್ರ ಒಂದು ತಾಳಗುಪ್ಪ ಅಂತ ಬರುತ್ತೆ. ಆ ತಾಳಗುಪ್ಪ ಏನು ಅಂದರೆ ಈ ಮುಂಗಾರು ಮಳೆ ಶೂಟಿಂಗ್ ಪ್ಲೇಸಸ್ ಅದು. ಈಗ ಜೋಗ್ ಫಾಲ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಲ್ಲಿಂದ ಆ್ಯಕ್ಚುಲಿ ಬೈಕ್ ಬರ್ಬೋದಿತ್ತು, ಬಟ್ ನಾನು ಒಳಗೆ ತೊಗೊಬರಲಿಲ್ಲ ಅಷ್ಟೇ. ಸೊ ಈ ರೂಟಲ್ಲಿ ಹೋಗ್ಬೋದು ಅನಿಸುತ್ತೆ, ನೋಡೋಣ. ಸೊ ಫೈನಲಿ ಗೋ. ನಾನು ಫಸ್ಟ್ ಟೈಮ್ ಜೋಗಾಗೆ ಬರ್ತಾ ಇರೋದು ಆ್ಯಕ್ಚುಲಿ. ಸೋ ಮಚ್ ಎಕ್ಸೈಟೆಡ್. ಇದು ಆ್ಯಕ್ಚುಲಿ ಹತ್ರ ವ್ಯೂ ಅಂದರೆ ಬ್ಯಾಕ್ ವ್ಯೂ ಅನಿಸುತ್ತೆ. ಮೇಯ್ನ್ ವ್ಯೂ ಪಾಯಿಂಟ್ ಅಲ್ಲಿ ಕಾಣುತ್ತಲ್ಲ ನಮಗೆ, ಅಲ್ಲಿಗೆ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಇದು ಫುಲ್ಲು ಒಂದು ಸ್ಟ್ರೆಚ್ಚಲ್ಲಿ ಸಕ್ಕದಾಗಿ ಕಾಣುತ್ತೆ. ಬಟ್ ಇಲ್ಲಿಂದ ಏನಂದರೆ ನಮಗೆ ಬ್ಯಾಕ್ ವ್ಯೂ ಆಯ್ತಿದೆ. ಸ್ವಲ್ಪ ಹತ್ರದಿಂದ ನೋಡ್ದಂಗೆ ಫುಲ್ ಸ್ಟ್ರೆಚ್ ನೋಡಬೇಕಂದ್ರೆ ನಾವು ಮೋಸ್ಟ್ಲಿ ಅಲ್ಲಿಗೆ ಹೋಗಬೇಕು. ಓಕೆ, ಈಗ ಹೋಗ್ತಾ ಆ ಕಡೆ ರೋಡಲ್ಲೇ ಹೋಗ್ಬೇಕು ಅನಿಸುತ್ತೆ. ಇಫ್ ಪಾಸಿಬಲ್ ಅಲ್ಲೆಲ್ಲ ಎಂಟ್ರಿ ಇದ್ದರೆ ಆ ಕಡೆನೂ ಹೋಗಿ ಆ ಕಡೆ ವ್ಯೂ ನೋಡ್ಕೊಂಡು ಹೋಗೋಣ. ಆಗಲೇ ನಾನು ಹೋಗಿದ್ದಿತ್ತು ನೋಡಿ, ಅಲ್ಲಿಂದ ಈ ಪ್ಲೇಸ್ ತೋರಿಸಿದ್ದೆ. ಈಗ ಹಿಂಗೆ ಸುತ್ತಾಕ್ಕೊಂಡು ಬಂದರೆ ಈ ಪ್ಲೇಸ್ ಸಿಗುತ್ತೆ. ಈ ಕಡೆಯಿಂದ ಸೂಪರ್ ವ್ಯೂ ಇದೆ. ಯೂಶ್ವಲಿ ಆ ಕಡೆಯಿಂದ ಬರ್ತಾ ನಮ್ಗೆ ಅಲ್ಲೇ ರೂಟ್ ಅಂತ ತೋರಿಸುತ್ತೆ, ಬಟ್ ಆ ಕಡೆ ಹೋಗ್ಬಿಡಿ, ಅದು ಬ್ಯಾಕ್ ವ್ಯೂ ಆಗುತ್ತೆ. ಐ ವುಡ್ ಹ್ಯಾವ್ ಡೆಫಿನೆಟ್ಲಿ ಮಿಸ್ಡ್. ನಾನಿಲ್ಲಿ ವಾಪಸ್ ತಿರುಗಿ ಬರ್ದಿದ್ದರೆ ಸಖತ್ ಮಿಸ್ ಮಾಡ್ಕೊತಿದ್ದೆ ಈ ಪ್ಲೇಸ್ನ ಮಾತ್ರ. ಸೂಪರ್ ನೋಡಿ, ಅದ್ಭುತ ವ್ಯೂ ಇನ್ 1 2 3. ಆ್ಯಂಡ್ ನಾನು ಈ ಜೋಗ್ ಸೈಡ್ ಆ್ಯಂಡ್ ದೆನ್ ಶಿವಮೊಗ್ಗ ಸೈಡ್ ಹೋಗಿದಾಗ ಒಂದು ತಾಳಗುಪ್ಪ ಅಂತ ಒಂದು ಪ್ಲೇಸ್ ಬರುತ್ತೆ. ನಾನು ಎಷ್ಟೋ ವರ್ಷಗಳಿಂದ ಅನ್ಕೊತಿದ್ದೆ ಆ ಸೈಡ್ ಹೋದರೆ ಅದಕ್ಕೆ ಹೋಗಬೇಕು ಆ ಪ್ಲೇಸ್ಗೆ ಅಂತ. ಆ್ಯಂಡ್ ಎಕ್ಸ್ಪೆಷಲಿ ಮಾನ್ಸೂನಲ್ಲಿ ಹೋದ್ರಂತೂ ಅದು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಈ ಮುಂಗಾರು ಮಳೆ ಇತ್ತಲ್ಲ, ಮೇಯ್ನ್ ಮುಂಗಾರು ಮಳೆ ಮೂವಿ, ಆ ವಿಡಿಯೋ ಸಾಂಗ್ಸ್ ಎಲ್ಲ ಶೂಟ್ ಮಾಡಿದ್ದ ಪ್ಲೇಸ್ ಅದು. ಒಂಥರ ಪ್ಯಾಡಿ ಫೀಲ್ಡ್ ಸೂಪರಾಗಿರುತ್ತೆ. ಅಲ್ಲಿಗೂ ನಾನು ಗೋಪ್ರೋ ಆನ್ ಆಗಿದೆ ಬಿಡು ಅಂತಲೇ ಅಲ್ಲೆಲ್ಲ ಹೋಗಿ ತಿರುಗಾಡ್ಕೊಂಡು ಬಂದೆ. ಬಟ್ ಗೋಪ್ರೋ ನಮಗೆ 3 ನಾಮ ಇಟ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಬಟ್ ಬ್ಯೂಟಿಫುಲ್ ಪ್ಲೇಸ್ ಮಾತ್ರ. ನಾನು ಅಲ್ಲಿ ಗೋಪ್ರಲ್ಲಿ ಆನ್ ಮಾಡ್ಕೊಂಡೆ ನಿಮಗೆಲ್ಲ ಸಜೆಸ್ಟ್ ಮಾಡಿದೆ ಇಲ್ಲಿ ಬಂದರೆ ಮಾನ್ಸೂನಲ್ಲಿ ನೋಡಿ ಅಂತ. ಸೊ ಪ್ಲೇಸ್ ಬಂದುಬಿಟ್ಟು ತಾಳಗುಪ್ಪ ಅಂತ. ಒಂದು ಸ್ವಲ್ಪ ಸಾಗರಕ್ಕಿಂತ ಆಚೆ ಈಚೆನೇ ಬರುತ್ತೆ. ಸರಿ ಮ್ಯಾಪಲ್ಲಿ ಸರ್ಚ್ ಮಾಡಿ, ಸೂಪರ್ ಬ್ಯೂಟಿಫುಲ್ ಪ್ಲೇಸ್ ಮಾತ್ರ. ಸೊ ಅದಾದಮೇಲೆ ಅಲ್ಲಿಂದ ಸಾಗರದಿಂದ ಶಿವಮೊಗ್ಗ ಹೈವೇ ಇದ್ದಿದ್ದರಿಂದ ನನಗೇನು ಅಷ್ಟು ಅನ್ನಿಸ್ಲಿಲ್ಲ ಶಿವಮೊಗ್ಗದವ್ರಿಗೂ. ಆ್ಯಂಡ್ ಶಿವಮೊಗ್ಗ ಆಗಿ ತರೀಕೆರೆವರೆಗೂ ಸ್ವಲ್ಪ ಪರವಾಗಿಲ್ಲ. ತರೀಕೆರೆ ಆದಮೇಲಿಂದ ಸ್ವಲ್ಪ ಒಳಗಡೆ ರೂಟ್ ಆಗುತ್ತೆ. ನಾನು ಯಾವಾಗಲೂ ಶಿವಮೊಗ್ಗ ಹತ್ರ ಹೋದರೆ ತರೀಕೆರೆ, ಅಜ್ಜಂಪುರ ಆ್ಯಂಡ್ ದೆನ್ ಹೊಸದುರ್ಗ ಆದಮೇಲೆ ಹಿರಿಯೂರು ಟು ಬ್ಯಾಂಗ್ಳೂರು ಬರ್ತೀನಿ. ಯಾಕಂದರೆ ಈ ಕಡೆ ರೂಟ್ ತೊಗೊಳ್ಳಲ್ಲ. ಸ್ವಲ್ಪ ಹಿರಿಯೂರಿಗೆ ಬಂದರೆ ಹಿರಿಯೂರಿಂದ ಆರಾಮ್ಸೆ ರೈಡ್ ಮಾಡಿಬಿಡೋದು. ಯಾಕಂದರೆ ನ್ಯಾಷನಲ್ ಹೈವೇ ಇರೋದ್ರಿಂದ ಆರಾಮ್ಸೆ ರೈಡ್ ಮಾಡ್ಬೋದು ಅಂತ ನಾನು ಹಿರಿಯೂರು ಟು ಬ್ಯಾಂಗ್ಳೂರು ಹೈವೇನೇ ಚೂಸ್ ಮಾಡ್ತೀನಿ. ಬೆಳಗ್ಗೆ ಆದಷ್ಟು ಬೇಗ 6 ಗಂಟೆ ಹಂಗೆ ಬಿಟ್ಟಿದ್ರಿಂದನೇ ನನ್ನ ಮನೆಗೆ ಆದಷ್ಟು ಬೇಗನೆ ರೀಚ್ ಆದೆ ಅನ್ಬೋದು. ಸೊ ಈ ಲಾಸ್ಟ್ ಡೇ ರೈಡು ಅಷ್ಟೇ ಬಹಳ ಎಂಜಾಯ್ ಮಾಡಿದೆ. ಆ ಘಾಟ್ಸ್ ಥ್ರೂ ರೈಡ್ ಮಾಡಿದ್ದು ಆ್ಯಂಡ್ ದೆನ್ ಮುರುಡೇಶ್ವರ ಹೋಗಿದ್ದು ಎಲ್ಲ. ಸೊ ಆಫ್ಟರ್ ಮೆನಿ ಡೇಸ್ ಈ ಕೊಲ್ಲೂರು ರೈಡ್ ಮಾಡಿದ್ದು ನನಗಂತೂ ಭಾಳ ಖುಷಿ ಆಯಿತು. ಆ್ಯಂಡ್ ದೆನ್ ಒನ್ ಆಫ್ ದ ಗ್ರೇಟ್ ಪರ್ಸನ್ ನಿತ್ಯ ಅವ್ರನ್ನ ಮೀಟ್ ಮಾಡಿದೆ. ಆ್ಯಂಡ್ ನಿತ್ಯ ಅವರು ನನಗೆ ಕೊಲ್ಲೂರು ಆ್ಯಂಡ್ ದೆನ್ ಸುತ್ತಮುತ್ತ ಪ್ಲೇಸಸ್ ಎಲ್ಲ ತೋರಿಸಿದ್ರು. ಸೊ ವೆರಿ ಮಚ್ ಥ್ಯಾಂಕ್ಫುಲ್ ನಿತ್ಯ ಅವರೇ. ಆ್ಯಂಡ್ ದೆನ್ ನಿಮ್ಮ ಹಾಸ್ಪಿಟಾಲಿಟಿಗೂ ಅಷ್ಟೇ ಅಲ್ಲೆಲ್ಲ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಆ್ಯಂಡ್ ದೆನ್ ಎಲ್ಲ ಪ್ಲೇಸಸ್ಸು ತೋರಿಸಿದ್ರೆ. ಆ್ಯಂಡ್ ನಾವು ಆ ಪ್ಲೇಸಸ್ ನೋಡಿದ್ದು ಆ್ಯಂಡ್ ದೆನ್ ವ್ಲಾಗ್ ಮಾಡಿದ್ರು ಬಿಟ್ಟು ಅದ್ರ ಹಿಂದೆ ನಾವು ಮಾಡಿದ್ದು ಡಿಸ್ಕಷನ್ಸ್ ಇದೆಯಲ್ಲ, ಅದು ನನಗಂತೂ ಬಹಳ ಖುಷಿ ಆಯಿತು. ಯಾಕಂದರೆ ನಿತ್ಯ ಅವರು ಒನ್ ಆಫ್ ದ ನಾಲೆಡ್ಜಬಲ್ ಪರ್ಸನ್. ಅವರಿಂದ ಬಹಳ ಕಲಿತೆ ನಾನು. ಆ್ಯಂಡ್ ದೆನ್ ನಮ್ಮ ಡಿಸ್ಕಷನ್ಸೇ ತುಂಬ ಖುಷಿ ಆಯಿತು ಮನಸ್ಸಿಗೆ ನನಗೆ. ಸೊ ಅಟ್ ಲಾಸ್ಟ್ ಥ್ಯಾಂಕ್ ಯು ವೆರಿ ಮಚ್ ನಿತ್ಯ ಅವರೇ ಫಾರ್ ಎವ್ರಿಥಿಂಗ್. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಎಲ್ಲ ಕೊಲ್ಲೂರಲ್ಲಿ ಸಿಕ್ಕಿ ಮಾತಾಡ್ಸೋದಕ್ಕೆ ಭಾರಿ ಖುಷಿ ಆಯಿತು. ಮೇಗಣಿ ಒಂದು ಬಾಕಿ ಇದೆ. ಆ್ಯಂಡ್ ದೆನ್ ಅದೆಲ್ಲ ನಾನು ಈ ಟ್ರಿಪ್ ಉದ್ದಕ್ಕೂ ಅವ್ರಿಗೆ ಹೇಳ್ತಿದ್ದು ಇಲ್ಲಿ ಮಾನ್ಸೂನಿಗೆ ಬಂದರೆ ಚೆನ್ನಾಗಿರುತ್ತಲ್ವ ಅಂತ. ಅವರು ಡೆಫಿನೆಟ್ಲಿ ಒಂದು ಸಾರಿ ಮಳೆಗಾಲದಲ್ಲಿ ಬನ್ನಿ, ಸೂಪರಾಗಿರುತ್ತೆ. ಆ್ಯಂಡ್ ಮೇಗಣಿ ಸಹ ಮಿಸ್ ಮಾಡಿದ್ದೀವಿ ಈ ಸಾರಿ. ರಾತ್ರಿ ಹೊತ್ತು ಕರ್ಕೊಂಡೋಗಿ ಏನೂ ಗೊತ್ತಾಗಿಲ್ಲ. ಸೊ ನೆಕ್ಸ್ಟ್ ಸಾರಿ ಹೋದಾಗ ಮೇಗಣಿಗೆ ಹೋಗೋಣ. ಸೊ ಇದು ಈ ಕೊಲ್ಲೂರು ರೈಡ್ ಸೀರೀಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ನೀವು ಇಲ್ಲಿವರೆಗೂ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮಗೆ ಈ ವ್ಲಾಗ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಆ್ಯಂಡ್ ಈ ಎಲ್ಲ ಕೊಲ್ಲೂರು ರೈಡ್ ಸೀರೀಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.
ಭಾಳಷ್ಟು ಜನ ಭಾಳಷ್ಟು ಪ್ರೀತಿ ತೋರಿಸಿದ್ದಾರೆ. ಈ ಒಂದು 6-7 ಎಪಿಸೋಡ್ಸ್ ಇದೆ ಈ ಕೊಲ್ಲೂರು ವ್ಲಾಗಲ್ಲಿ. ಸೊ ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ವ್ಲಾಗ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದರು ಅಷ್ಟೇ, ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರಾ. ಸೊ ಕೀಪ್ ಸಪೋರ್ಟಿಂಗ್, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಅದೇ ಸಪೋರ್ಟ್ ಅಷ್ಟೇ. ನೀವು ಕಮೆಂಟ್ ಮಾಡಿದಷ್ಟು ಆಮೇಲೆ ಲೈಕ್ ಮಾಡಿದಷ್ಟು ಆಲ್ಗಾರಿದಮ್ಮಿಂದ ಬೂಸ್ಟ್ ಆಗುತ್ತೆ ವಿಡಿಯೋ. ಸೊ ಐ ಎಕ್ಸ್ಪೆಕ್ಟ್ ನಮ್ಮಿಂದ ಒಂದು ಕಮೆಂಟ್, ಒಂದು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಆ್ಯಂಡ್ ಮುಂದೆ ಇನ್ನೊಂದು ಅದ್ಭುತವಾದ ವ್ಲಾಗಿಂಗ್ ಸೀರೀಸಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ.